ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರೋದು ಗೊತ್ತಿದೆ. ಸೊ ಈ ಪ್ರಕರಣದಲ್ಲಿ ಕಾರ್ತಿಕ್ ಪುರೋಹಿತ್ಗೂ ಕೂಡ ಸಂಕಷ್ಟದ ಸರಮಾಲೆ ಕಂಟಿನ್ಯೂ ಆಗ್ತಾ ಇದೆ. ಕಾರಣ ಅವರಿಗೆ ಮತ್ತೊಂದ್ಸಲ ವಿಚಾರಣೆಗೆ ಬರುವಂತೆ ಪೊಲೀಸರು ಹೇಳಿ ಕಳಿಸಿರೋದು. ಇವರು ಶಾಸಕರ ಕಾರ್ ಚಾಲಕ ಕೂಡ, ಬಹಳ ಪ್ರಭಾವಿ ಶಾಸಕರು ಅವರು. ಆ ಶಾಸಕರ ಕಾರ್ ಚಾಲಕ ಇಂದು ಮತ್ತೊಮ್ಮೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಶನಿವಾರ 4 ಗಂಟೆಗಳ ಕಾಲ ವಿಚಾರಣೆಯನ್ನ ಚಾಲಕ ಕಾರ್ತಿಕ್ ಪುರೋಹಿತ್ ಎದುರಿಸಿದ್ರು. ಕೊಲೆ ಕೇಸ್ನಲ್ಲಿ ಈತನ ಪಾತ್ರದ ಬಗ್ಗೆ ಕೂಡ ಅನುಮಾನಗಳಿದೆ. ಕೊಲೆಯಾದ ನಂತರ ಕೂಡ ಈತ ಆರೋಪಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು. ಇನ್ಫ್ಯಾಕ್ಟ್ ನಾವು ಕೆಲ ದಿನಗಳ ಹಿಂದಷ್ಟೇ ಒಂದು ಸ್ಟೋರಿಯನ್ನ ಕೂಡ ಮಾಡಿದ್ವಿ. ಪರಪ್ಪನಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನನ್ನ ಆ ಶಾಸಕರು ಟೈಮಿಗೆ ಹೋಗ್ಬಿಟ್ಟು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಸೊ ಅದೇ ಶಾಸಕರ ಕಾರ್ ಚಾಲಕ ಈತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಈತ ಮತ್ತೊಮ್ಮೆ ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕಾಗಿ ಬರ್ತಾ ಇದೆ. ಕಾರಣ ಕೆಲವು ಆರೋಪಿಗಳಿಗೆ ಕೊಲೆಗೂ ಮುಂಚೆನೂ ಸಹಾಯ ಮಾಡಿದ್ರ ಆರೋಪ ಇವ್ರ ಮೇಲಿದೆ. ಕೊಲೆಯಾದ ನಂತರ ಕೂಡ, ಅಂದ್ರೆ ಕ್ರೈಮ್ ಆಫ್ ಅಕರೆನ್ಸ್ ಡೇಟ್ ನಡೀತಲ್ಲ, ಜೂನ್ 8ನೇ ತಾರೀಕು, ಆ ದಿನ ಕೂಡ ಅಕ್ಯೂಸ್ಡ್ಗಳ ಜೊತೆಗೆ ಈತ ನೇರ ಸಂಪರ್ಕದಲ್ಲಿ ಇದ್ದ. ಒಂದಷ್ಟು ಜನರನ್ನ ಡ್ರಾಪ್ ಎಲ್ಲ ಮಾಡೋದು, ಪಿಕಪ್ ಮಾಡೋದು ಎಲ್ಲ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ತಿಕ್ ಪುರೋಹಿತ್ ಆಕ್ಚುಲಿ ಮೊನ್ನೆ ಕೂಡ ಶನಿವಾರ ವಿಚಾರಣೆಯನ್ನ ಎದುರಿಸಿದ ಮೇಲೆ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ, ಪ್ರದೋಷ್ ನನ್ನ ಸ್ನೇಹಿತ, ಗಿರಿನಗರದಲ್ಲಿ ನಾವಿಬ್ರು ಕೂಡ ಪರಿಚಿತರು ಅಂತಕ್ಕಂಥದ್ದನ್ನ ಹೇಳಿದ್ರು. ಸೊ ಅದೇ ವಿಚಾರ ಈಗ ಮತ್ತೆ ವಿಚಾರಣೆಗೆ ಬರ್ತಾ ಇದೆ. ಶಾಸಕರೊಬ್ಬರ ಕಾರು ಚಾಲಕ ಆಗಿರ್ತಕ್ಕಂಥ ಕಾರ್ತಿಕ್ ಪುರೋಹಿತ್ ಮೃತದೇಹವನ್ನ, ಅಂದ್ರೆ ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡಿದ ಬಳಿಕ ಆರೋಪಿ ಪ್ರದೋಷನ್ನ ಪಿಕಪ್ ಮಾಡಿದ್ದ ಅಂತ ಗೊತ್ತಾಗ್ತಾ ಇದೆ. ಕಾರ್ತಿಕ್ ತನ್ನದೇ ಕಾರ್ನಲ್ಲಿ ಪ್ರದೋಷ್ನನ್ನ ಅಲ್ಲಿಂದ ಗಿರಿನಗರಕ್ಕೆ ಕರ್ಕೊಂಡು ಬಂದಿದ್ದ. ಜೊತೆಗೆ 2 ದಿನಗಳ ಕಾಲ ಆರೋಪಿಗೆ ಆಶ್ರಯ ಕೊಟ್ಟಿದ್ದರು ಅಂತಕ್ಕಂಥ ಶಂಕೆ ಕೂಡ ಈತನ ಮೇಲೆ ಇದೆ. ಆಶ್ರಯದ ಜೊತೆಗೆ ಹಣಕಾಸು ಸಹಾಯವನ್ನ ಕೂಡ ಮಾಡಿರುವಂತಹ ಅನುಮಾನ ಇದೆ. ಈ ಸಂಬಂಧ ವಿಚಾರಣೆಗೆ ಬರುವಂತೆ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆಗಲೇ 4 ಗಂಟೆಗಳ ಕಾಲ ಶನಿವಾರ ವಿಚಾರಣೆಯನ್ನು ಎದುರಿಸಿದ್ದಾರೆ. ಸೆಕೆಂಡ್ ಟೈಮ್ ಮತ್ತೆ ಅವರು ಕಾಲ್ ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಕಾಲ ಹರಣ ಮಾಡೋದಕ್ಕೆ ಅಂತ ಕರೆಯಲ್ಲ. ಸೆಕೆಂಡ್ ಟೈಮ್ ಅವ್ರು ಕರೆದಿದ್ದಾರೆ ಅಂತಂದರೆ ಏನೋ ಬಲವಾದಂತಹ ವಿಚಾರ, ಸಾಕ್ಷಿ, ಎವಿಡೆನ್ಸ್ ಏನೋ ಸಿಕ್ಕಿರಬೇಕು. ಜೊತೆಗೆ ಪ್ರದೋಷ್ ಸ್ಟೇಟ್ಮೆಂಟನ್ನು ಈತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಜೊತೆ ಟ್ಯಾಲಿ ಮಾಡ್ತಾರೆ. ಇಬ್ಬರು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಅಥವಾ ಏನಾದರೂ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಯಾರೋ ಒಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಗುತ್ತೆ. ಸೊ ಹಾಗಾಗಿ ಆ ಥರ ಅನುಮಾನ ಬಲವಾಗ್ತಾ ಹೋದಾಗ ಮತ್ತೊಂದು ಸರ್ತಿ ನೋಟಿಸನ್ನು ಕೊಡ್ತಾರೆ. ಆ ನೋಟಿಸನ್ನು ಕೊಟ್ಟಿರೋದ್ರಿಂದ ಇವತ್ತು ಮತ್ತೆ ಕಾರ್ತಿಕ್ ಪುರೋಹಿತ್ ಪೊಲೀಸರ ಮುಂದೆ ಹಾಜರಾಗಬೇಕಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ 2-3 ರೀತಿ ಆರೋಪಗಳು ಇವ್ರ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ವಿಚಾರಣೆಯನ್ನು ಇವರು ಎದುರಿಸಬೇಕಾಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಉಮೇಶ್ ಅವರಿಂದ ಪಡ್ಕೋತೀನಿ. ಉಮೇಶ್, ಈಗಾಗಲೇ 4 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿರ್ತಕ್ಕಂಥ ಕಾರ್ತಿಕ್ ಪುರೋಹಿತ್ಗೆ 2 ದಿನಗಳ ಅಂತರದಲ್ಲಿ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ, ಮತ್ತೆ ಕರೆದಿದ್ದಾರೆ. ಅಂದರೆ ಈತನ ಮೇಲೆ ಏನಾದರೂ ಬಲವಾದ ಅನುಮಾನ ಪೊಲೀಸರಿಗೆ ಮೂಡಿದೆಯಾ ಅಂತ? ಖಂಡಿತವಾಗ್ಲೂ ಮೂಡಿರಬಹುದು. ಯಾಕೆಂದರೆ ಶನಿವಾರ ಬರೋಬ್ಬರಿ 4 ಗಂಟೆಗಳ ಕಾಲ ಬಸವೇಶ್ವರನಗರ ACP ಚಂದನ್ ಕುಮಾರ್ ಮುಂದೆ ಇವರು ಏನು ಆರೋಪಿ ಕಾರ್ತಿಕ್ ಪುರೋಹಿತ್ ಏನಿದ್ರು ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ಹಾಜರಾದ ನಂತರದಲ್ಲಿ ಮತ್ತೆ ಸೋಮವಾರ ಬನ್ನಿ ಅಂತೇಳಿ ಏನು ಪೊಲೀಸರು ಸೂಚನೆ ಕೊಟ್ಟಿರುವಂಥದ್ದು. ಇವತ್ತು ಕೂಡ ಕಾರ್ತಿಕ್ ಪುರೋಹಿತ್ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗಿರುವಂಥದ್ದು. ಕಾರ್ತಿಕ್ ಪುರೋಹಿತ್ ಮೇಲೆ ಪ್ರಮುಖವಾಗಿ ಆರೋಪ ಇರುವಂಥದ್ದು ಕೊಲೆ ಆರೋಪಿಯಾದಂಥ ಪ್ರದೋಷ್ಗೆ ಈತ ತುಂಬ ಆಪ್ತನಾಗಿದ್ದ. ರೇಣುಕಾಸ್ವಾಮಿ ಕೊಲೆ ಆಗೋ ಒಂದು ವಾರ ಹಿಂದಿನಿಂದಲೂ ಕೂಡ ಈ ಪ್ರದೋಷ್ ಜೊತೆಗೆ ಈತ ಸಂಪರ್ಕದಲ್ಲಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ನಂತರದಲ್ಲಿ ರೇಣುಕಾಸ್ವಾಮಿ ಶವವನ್ನು ಬಿಸಾಡಿದ ನಂತರದಲ್ಲಿ ಸುಮ್ನಹಳ್ಳಿ ಜಂಕ್ಷನ್ನಲ್ಲೇನು ಆ ರಾಜಕಾಲುವೆ ಬಿಸಾಕಿದ ನಂತರದಲ್ಲಿ ಪ್ರದೋಷನ ಈತನ ಖಾಸಗಿ ಕಾರಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಗಿರಿನಗರ ಕರ್ಕೊಬರ್ತಾನೆ. ಗಿರಿನಗರದಲ್ಲಿ ಸುಮಾರು 2 ದಿನಗಳ ಕಾಲ ಜೊತೆಗೆ ಇಟ್ಕೊಂಡಿದ್ದ. ನಂತರದಲ್ಲಿ ಕೂಡ ಒಂದಷ್ಟು ಹಣ ಸಹಾಯ ಮಾಡಿ ಆತನನ್ನು ಮೈಸೂರಿಗೆ ಕಳಿಸ್ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನು ಕಾರ್ತಿಕ್ ಪುರೋಹಿತ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಶನಿವಾರ ವಿಚಾರಣೆ ನಡೆಸಿದರೆ. ವಿಚಾರಣೆ ನಂತರದಲ್ಲಿ ಹೆಚ್ಚುವರಿ ದಾಖಲೆ ತಗೊಂಡು ಮತ್ತೆ ಸೋಮವಾರ ಬನ್ನಿ ಅಂತೇಳಿ ಪೊಲೀಸರು ಕರೆದಿರುವಂಥದ್ದು. ಎಲ್ಲೋ ಒಂದು ಕಡೆ ಈತನ ಪಾತ್ರದ ಬಗ್ಗೆ ಕೂಡ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರ್ತವೆ. ಅದೇ ಕಾರಣಕ್ಕೆ 2ನೇ ಬಾರಿಗೆ ಮತ್ತೆ ಕರೆದಿರುವಂಥದ್ದು. ಪ್ರಮುಖವಾಗಿ ಕಾರ್ತಿಕ್ ಪುರೋಹಿತ್ ಏನಿದ್ರು ಶಾಸಕರೊಬ್ಬರ ಕಾರು ಚಾಲಕರಾಗಿರೋದ್ರಿಂದ ಆ ಶಾಸಕರು ಕೂಡ ಪ್ರಾರಂಭದಲ್ಲೇ ತನ್ನ ಪ್ರಭಾವ ಬೀರೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಕೇಳಿ ಬಂದಿದ್ವು. ನಂತರದಲ್ಲಿ ಅದು ಕೂಡ ಆಗಲಿಲ್ಲ. ಯಾವಾಗ ಈ ಪ್ರಕರಣ ಏನು ಪ್ರದೋಷ್ಗೆ ಕಾರ್ತಿಕ್ ಇಬ್ಬರಿಗೂ ಕೂಡ ತುಂಬ ಕ್ಲೋಸ್ ಅನ್ನೋ ವಿಚಾರ ಏನು ಗೊತ್ತಾಗುತ್ತೆ, ನಂತರದಲ್ಲಿ ಈತನನ್ನು ರೇಣುಕಾಸ್ವಾಮಿ ಕೊಲೆ ಆಗೋ ಹಿಂದಿನ ದಿವಸ ಕೂಡ ಇವರಿಬ್ಬರು ಎಲ್ಲೆಲ್ಲೋ ಭೇಟಿಯಾಗಿದ್ದರ ಬಗ್ಗೆ CDR ಅಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿ
ಲಭ್ಯ ಆಗಿತ್ತು. ಶವ ಬಿಸಾಕಿದ ನಂತರದಲ್ಲಿ ಈತ ಹೋಗಿ ಪಿಕ್ ಮಾಡ್ಕೊಂಬಂದಿದ್ದ. ಆ ನಂತರದಲ್ಲಿ ಪೊಲೀಸರು ಕೂಡ ನೋಟಿಸ್ ಕೊಟ್ಟಂಥ ವೇಳೆಯಲ್ಲಿ ಮೊದಲನೇ ನೋಟಿಸ್ ಈತ ಸಿಕ್ಕಿರಲಿಲ್ಲ, ಅಂದರೆ ಪರಾರಿಯಾಗಿದ್ದು. ಎರಡನೇ ಬಾರಿಗೆ ಯಾವಾಗ ನೋಟಿಸ್ ಕೊಡ್ತಾನೆ ಆಗ ಶನಿವಾರ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ನೋಡೋದಾದರೆ ಎಲ್ಲ ಒಂದು ಕಡೆ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರ್ಬೋದು. ಅದೇ ಕಾರಣಕ್ಕೆ ಇವತ್ತು ಮತ್ತೆ 11 ಗಂಟೆಗೆ ಕರೆದಿದ್ದಾರೆ. ಇವತ್ತು ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳು ಸಿಗ್ತವೆ, ಆತನ ಸ್ಟೇಟ್ಮೆಂಟ್ ಏನು, ಪೊಲೀಸರ ಬಳಿ ಇರುವಂಥ ಸಾಕ್ಷ್ಯಗಳೇನು, ಆಧಾರದ ಮೇಲೆ ಆತ ಬರೀ ಸಾಕ್ಷಿಯಾಗಿ ಉಳ್ಕೋತಾನ ಅಥವಾ ಆರೋಪಿ ಆಗ್ತಾನ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಉಮೇಶ್. ಒಟ್ಟಾರೆ ಇವಾಗ ಇವತ್ತು 8ನೇ ತಾರೀಕು ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ರೇಣುಕಾಸ್ವಾಮಿ ಕೊಲೆ ಆಗಿ 1 ತಿಂಗಳಾಗ್ತಾ ಬಂತು. 1 ತಿಂಗಳಿಂದ ಇಲ್ಲಿ ತನಕ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಕಳೆದ 18 ದಿವಸದಿಂದ ದರ್ಶನ್ ಅಂಡ್ ಗ್ಯಾಂಗ್ ಜೈಲ್ನಲ್ಲಿದೆ. ಸೊ ಇವತ್ತು ಕೂಡ ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ದಾರೆ. ನೋಡೋಣ ಮುಂದೆ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ.